ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಅಲಸಂದೆಕಾಯಿ ಹುಳಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಈ ಅಲಸಂದೆಕಾಯಿ ಹುಳಿಗೆ ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ. ಆ ಸಾಂಬಾರು ಪುಡಿನ ನಾವು ನಮಗೆ ತಿಳಿದಿರೋರು ನಮ್ಮ ಫ್ರೆಂಡ್ ಹತ್ರನೇ ತಗೊಳ್ಳೋದು. ಅದು ಹೋಮ್ ಮೇಡ್ ಸಾಂಬಾರು ಪುಡಿ. ನಿಮಗೆ ಬೇಕಾದಲ್ಲಿ 1 ವೀಕ್ ಮುಂಚೆನೇ ಹೇಳಿದ್ರೆ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮಗೆ ಫೋನ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಒಂದ್ಸತಿ ಟ್ರೈ ಮಾಡಿ ನೋಡಿ ಅವ್ರ ಸಾಂಬಾರು ಪುಡಿನ ನಾವು ಬೇಳೆ ಸಾರಿಗೆ ಈ ಥರ ಹುಳಿಗಳಿಗೆಲ್ಲ ಹಾಕ್ತೀವಿ. ತುಂಬಾ ರುಚಿಕರವಾಗಿರುತ್ತೆ. ಫ್ರೆಶ್ ಆಗಿ ಕೂಡ ಮಾಡಿಕೊಡ್ತಾರೆ. ಸದ್ಯಕ್ಕೆ ಅವರು ಸಾಂಬಾರು ಪುಡಿ ಮತ್ತು ವಾಂಗಿಬಾತ್ ಪುಡಿ ಮಾತ್ರ ಮಾಡೋದು. ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಹಾಕಿರ್ತೀವಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಈಗ ನಾವು ಈ ಅಲಸಂದೆಕಾಯಿ ಹುಳಿಗೆ ಒಂದು ಕುಕ್ಕರ್ಗೆ ನಾವು ಓವರ್ ನೈಟ್ ನೆನೆಸಿರುವ ಅಲಸಂದೆಕಾಯಿನ ಹಾಕಿ ಸ್ವಲ್ಪ ನೀರು, ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಹಾಕಿ, ಬದನೆಕಾಯಿ ದಪ್ಪ ದಪ್ಪ ಹೆಚ್ಚಿರೋದು ಮತ್ತು ಆಲೂಗಡ್ಡೆ ಒಂದು ಹಾಕಿ, ನಿಮ್ಗೆ ಆಲೂಗಡ್ಡೆ 2 ಬೇಕು ಅಂದರೆ ಅದು ನಿಮ್ಮ ಇಷ್ಟ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 1 ವಿಷಲ್ ಬೇಯಲು ಬಿಡಿ. ಅದು ಬೇಯೋ ಅಷ್ಟರಲ್ಲಿ ಒಂದು ಬಾಂಡಿಗೆ, ಒಂದು ಪ್ಯಾನಿಗೆ 1-2-3 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ದಪ್ಪಕ್ಕೆ ಹೆಚ್ಚಿರುವ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಬರಬೇಕು, ಲೈಟಿಶ್ ಬ್ರೌನ್ ಟರ್ನ್ ಆಗಬೇಕು. ಬ್ರೌನ್ ಆದ್ರೇ ಈ ಸಾರಿಗೆ ತುಂಬ ಟೇಸ್ಟ್ ಬರೋದು, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಈರುಳ್ಳಿ ಟೊಮೆಟೊಸ್ ಎಲ್ಲ ತುಂಬ ಚೆನ್ನಾಗಿ ಕಲರ್ ಆಗಬೇಕು, ಬ್ರೌನಿಶ್ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಇದೊಂದು ಟಿಪ್ಪು ನೆನ್ಪಿಟ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ತಾ ಇರಬೇಕು, ಆವಾಗ ಅಥವಾ ಕೈ ಆಡಿಸ್ತಾ ಇರಬೇಕು. ಅದು ಸ್ವಲ್ಪ ಲೈಟಿಶ್ ಬ್ರೌನ್ ಟರ್ನ್ ಆಗಿದ ತಕ್ಷಣ ನಾವು ಈ ಟೊಮೆಟೊಸ್ನೂ ಅಷ್ಟೇ 4 ಭಾಗ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ರುಬ್ಬುತ್ತೀವಲ್ವ, ಅದಕ್ಕೋಸ್ಕರ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವೇನು ಮಾಡೋಣ, ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ಕಾಯಿ, 1 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನ್ ಅರಿಶಿನ ಹಾಕಿಬಿಟ್ಟು 1 ಟೀ ಸ್ಪೂನ್ ಧನಿಯಾ ಪುಡಿ, ಮತ್ತು ಇದಕ್ಕೆ ಮೇನ್ ಸಾಂಬಾರು ಪುಡಿ ಹೇಳಿದ್ನಲ್ವ, ನಾವು ಅವ್ರ ಹತ್ರನೇ, ನನ್ನ ಫ್ರೆಂಡ್ ಹತ್ರನೇ ತೊಗೊಳ್ಳೋದು ಅಂತ, ಅವ್ರ ಸಾಂಬಾರು ಪುಡಿನ 2 ಸ್ಪೂನ್ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ರುಬ್ಬಿಟ್ಟುಕೊಳ್ಳಿ. ಅನಂತರ ಇದನ್ನು ಆಫ್ ಮಾಡ್ಕೊಳ್ಳಿ. ಈ ಬಾಣಲಿನಲ್ಲಿರೋದನ್ನು ಸ್ವಲ್ಪ ಇದು ಹುಣಸೆ ಹಣ್ಣು ಹಾಕ್ಬಿಟ್ಟು ರುಬ್ಕೊಳ್ಳಿ ಮಿಕ್ಸಿ ಜಾರ್ಗೆ. ಇವಾಗ ಕುಕ್ಕರ್ ವಿಷಲ್ ಬೆಂದಿದೆ, ಕುಕ್ಕರು ಇದು. ಅದನ್ನು ಓಪನ್ ಮಾಡಿಬಿಟ್ಟು ಈಗ ನಾವು ರುಬ್ಬಿರ್ತೀವಲ್ವ ಮಸಾಲೆನ, ಅದನ್ನು ಹಾಕ್ಕೊಂಡು ಮಸಾಲೆ ತುಂಬ ಚೆನ್ನಾಗಿ ಬೇಯಬೇಕು. ಮತ್ತು ಚೆನ್ನಾಗಿ ಬೆಂದ್ರೇ ನಮಗೆ ಈ ಹುಳಿ ಟೇಸ್ಟ್ ಸಿಗೋದು, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀವಿ, ಯಾಕಂದರೆ ನಾವು ರುಬ್ಬಿರ್ತೀವಲ್ವ, ಮಸಾಲೆ ಎಲ್ಲ ಸ್ವಲ್ಪ ಇರುತ್ತೆ ಅಂತ. ಈ ಸಾರನ್ನ ನಾವು ಚಪಾತಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಈ ಹಬ್ಬಗಳಿಗೆಲ್ಲನೂ ಮಾಡ್ಕೋಬೋದು. ತುಂಬಾ ಸೈಡ್ ಡಿಶ್ ಆಗೋ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ, ಪೂರಿಗೆಲ್ಲ. ನಂತರ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1 ಟೀ ಸ್ಪೂನ್ ಸಾಸಿವೆ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಬೆಣ್ಣೆನೂ ಹಾಕ್ಬೋದು. ಬೆಣ್ಣೆನೂ ಹಾಕಿದ್ದೀವಿ ನಾವು, ಕರಗೋಗಿದೆ ಅದು. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂದ ನಂತರ ಕರಿಬೇವು ಹಾಕಿ 1 ಚಿಟಿಕೆ ಹಿಂಗು ಹಾಕಿಬಿಟ್ಟು ಈ ಒಗ್ಗರಣೆನ ಏನು ಮಾಡಬೇಕು, ನಂತರ ನಾವು ಈ ಕುಕ್ಕರ್ನಲ್ಲಿ ಮಸಾಲೆ ಹಾಕಿಬಿಟ್ಟು ಕುದಿಸ್ತಾ ಇರ್ತೀವಲ್ವ, ಆ ಸಾರನ್ನ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಇದನ್ನು ಆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಅಷ್ಟೇ. ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪು ಹಾಕಿಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಲಸಂದೆಕಾಳು ಹುಳಿ ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ಅಕ್ಕಿ ರೊಟ್ಟಿ ಎಲ್ಲದರ ಜೊತೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಲಸಂದೆಕಾಳು ಹುಳಿ.